ದುಡ್ಡಿದ್ರೆ ಅದೇನು ಬೇಕಾದರೂ ಮಾಡಬಹುದು, ಕಾನೂನನ್ನು ಖರೀದಿಸಿಬಿಡಬಹುದು ಅಂತ ನಂಬಿರೋರು ಸಾಕಷ್ಟು ಜನ ಇದ್ದಾರೆ. ಪೊಲೀಸರು ದುಡ್ಡು ತಗೊಂಡು ಸತ್ಯಾಸತ್ಯತೆ ಮರೆಮಾಚಿ ಬಿಡ್ತಾರೆ ಅನ್ನೋ ಆರೋಪ ಇದೆ. ಅದು ಎಲ್ರಿಗೂ ಅನ್ವಯಿಸಲ್ಲ ಅನ್ನೋದನ್ನ ದಕ್ಷಿಣ ಕನ್ನಡದ ಪೊಲೀಸರು ಪ್ರೂವ್ ಮಾಡಿದ್ರು. ಪೊಲೀಸರಿಗೆ ಪಾನ್ ಕೇಕ್ ಹಾಕಿ ಕೇಸಿಂದ ಪಾರಾಗ ಬಯಸಿದ್ದೇ ನಿಜವಾದ ಪಾತಕಿಗಳು ಅರೆಸ್ಟ್ ಆಗೋದಕ್ಕೆ ಕಾರಣ ಆಯಿತು. ಸುಳ್ಯದಲ್ಲಿ 3 ಅಂತಸ್ತಿನ ಭರ್ಜರಿ ಬಂಗಲೆ ಕಟ್ಟಿಸಿಕೊಂಡ ಡಾಕ್ಟರ್ ರಾಮಕೃಷ್ಣ ಇನ್ನೊಂದಷ್ಟು ದಿನಗಳಲ್ಲಿ ಮಗಳ ಮದುವೆ ಮಾಡೋರಿದ್ರು. ಅದರ ತಯಾರಿ ಮಾಡ್ತಿದ್ದಾಗಲೇ ಅನಾಹುತ ನಡೆದು ಹೋಗಿದೆ. ಹೆಣ್ಣಿಗೆ ಮದುವೆ ಎಂಗೇಜ್ಮೆಂಟು ಅಂತ ಎಲ್ಲ ಇತ್ತು. ಅದೀಗ ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಯಾವಾಗ ಆಗ್ತದೋ, ವಿಧಿ ಹೇಗೆ ಮಾಡ್ತದೋ ಹಾಗೆ. ಪಾಪ, ಈ ತಾಯಿಗೆ ಮಗನ್ನ ಕಳಕೊಂಡ ದುಃಖದ ಜೊತೆಗೆ ಆಕ್ರೋಶ ಕೂಡ ಮನೆ ಮಾಡಿದೆ. ಅದು ಕ್ರೂರ ವಿಧಿಯ ಮೇಲಿನ ಸಿಟ್ಟು. ಇಷ್ಟು ವರ್ಷ ನಿಯತ್ತಿನಿಂದ ಕೆಲಸ ಮಾಡಿದ್ದವನ್ನ ಬಲಿ ತಗೊಂಡ ಕೆವಿಜಿ ವಿದ್ಯಾಸಂಸ್ಥೆಯ ಮೇಲಿನ ಸಿಟ್ಟು ಗೊತ್ತಾಗ್ತಿಲ್ಲ. ಬೊಟ್ನಲ್ಲಿ ಇನ್ಸ್ಟಿಟ್ಯೂಟ್ ಮಾಲೀಕರ ಪೈಕಿ ಒಬ್ಬರಾದ ಡಾಕ್ಟರ್ ರೇಣುಕಾ ಪ್ರಸಾದ್ ತಲೆ ಮೇಲೆ ಕೊಲೆ ಕೇಸ್ ಬಿದ್ದಿದೆ. 15 ಲಕ್ಷ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಅನ್ನೋದಕ್ಕೆ ಪೊಲೀಸರ ಹತ್ರ ಪ್ರೂಫ್ ಇದೆ. of April, Shankar and Sharan in the evening, they stabbed to death Mr. Ramakrishna. Lot of money was also paid for this killing. The police teams, they have recovered 15 lakh and 8,000 rupees. 15 ಲಕ್ಷ. ನೀವು ನೋಡಬಹುದು ಇಲ್ಲಿ ಎಲ್ಲ ಮೊಬೈಲ್ ಫೋನ್ಸ್ and then 2 of the talwar which was used for the killing, adu kuda recovery agide. Mattu idu 15 lakh and 8,000 rupees has been recovered from the killers. ಕೊಟ್ಟ ಹಣ ಬಳಸಿದ ವೆಹಿಕಲ್ ಸಮೇತವಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ದು ಮಂಗಳೂರಿನ ನೋನ್ ಕ್ರಿಮಿನಲ್ಸ್ ಶಂಕರ ಮತ್ತು ಶರಣ್ ಅನ್ನೋ ಇಬ್ಬರನ್ನ. ಅವರಿಬ್ಬರ ಮೇಲೂ ಕೊಲೆ ಯತ್ನ, ಅತ್ಯಾಚಾರದಂಥ ಸಾಕಷ್ಟು ಕೇಸ್ಗಳಿವೆ. One is ಶರಣ್. ಇದು ಶರಣ್ ಮೇಲೆ ಸುಮಾರು 6 ಕೇಸ್ ಇದೆ. ಒಂದು ಮರ್ಡರ್ ಕೇಸ್ ಇದೆ, ಒಂದು ರೇಪ್ ಕೇಸ್ ಇದೆ. ಒಂದು ಮರ್ಡರ್ ಕೇಸ್ನಲ್ಲಿ 5.5 ವರ್ಷ ಅದು ಕನ್ವಿಕ್ಷನ್ ಕೂಡ ಆಗಿದೆ. ಸೊ ದಿಸ್ ಪರ್ಸನ್ ಹ್ಯಾಡ್ ಕಮ್ ಬ್ಯಾಕ್ ಆಫ್ಟರ್ ಸರ್ವಿಂಗ್ ದ ಪ್ರಿಸನ್, ಹಿ ಹ್ಯಾಡ್ ಕಮ್ ಬ್ಯಾಕ್ ಟು ದ ಹಿಸ್ ಹೋಮ್. ಆಮೇಲೆ ಅನದರ್ ಪರ್ಸನ್ ಈಸ್ ಶಂಕರ್ ಮೇಲೆ ಕೂಡ 4 ಕೇಸ್ ಇದೆ, ಒಂದು ಮರ್ಡರ್ ಕೇಸ್ ಇದೆ. ಇಷ್ಟೆಲ್ಲ ಕೇಸ್ಗಳಿದ್ದಿದ್ರಿಂದಾನೆ ಪಾತಕ ಲೋಕದಲ್ಲಿ ಪಳಗಿದ್ದಾರೆ. ಹಂಗೆಲ್ಲ ಪೊಲೀಸರ ಕೈಗೆ ಸಿಕ್ಕಿ ಬೀಳಲ್ಲ, ಬಿದ್ರು ಟ್ರೀಟ್ಮೆಂಟ್ಗೆಲ್ಲ ಹೆದರಿ ಬಾಯಿ ಬಿಡಲ್ಲ ಅಂತ ರೇಣುಕಾ ಪ್ರಸಾದ್ ಅಂದ್ಕೊಂಡು ಬಿಟ್ರೇನು. ತಮ್ಮದೇ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡೋ ಮನೋಜ್, ನಾಗೇಶ್ ಮತ್ತು ವಾಮನ್ ಅನ್ನೋ ಕಾಂಜಿ ಪಿಂಜಿ ಹುಡುಗರ ಸಹಾಯ ತಗೊಂಡು ಹುಚ್ಚು ನಿರ್ಧಾರ ಮಾಡಿಬಿಟ್ರು. 3 workers, 3 people who work for him in the college, Manoj, Nagesh and Vaman. Along with him, they made a conspiracy. ಈ ಬಗ್ಗೆ ಎಲ್ಲ ಪೊಲೀಸರಿಗೆ ಅಷ್ಟು ಈಸಿಯಾಗಿ ಗೊತ್ತಾಗಿರಲಿಲ್ಲ. ವಿಚಾರಣೆ ನಡೆಸಿದಾಗ ಯಾರೂ ಸತ್ಯ ಬಾಯ್ಬಿಟ್ಟಿರಲಿಲ್ಲ. ಪೊಲೀಸರು ಕಂಗಾಲಾಗಿ ಕುಂತಿದ್ದಾಗಲೇ ಒಂದಷ್ಟು ಜನ ರಾಮಕೃಷ್ಣರನ್ನ ನಾವು ಮರ್ಡರ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಸರೆಂಡರ್ ಆಗಿದ್ರು. ಆದರೆ ಆ ಹುಡುಗರು ನಿಜವಾದ ಹಂತಕರಲ್ಲ, ಡಮ್ಮಿ ಕಿಲ್ಲರ್ಸ್ ಅಂತ ಪೊಲೀಸರಿಗೂ ಅನಿಸಿತ್ತು. ಅದರಲ್ಲೂ ಅವರು ದುಡ್ಡು ಕೊಟ್ಟು ಖಾಕಿಗಳನ್ನ ಖರೀದಿಸೋ ಪ್ರಯತ್ನ ಮಾಡಿದ ಮೇಲಂತೂ ಪೊಲೀಸರು ಸುಮ್ಮನುಳಿಲಿಲ್ಲ. ತಮ್ಮ ಪವರ್ ಏನು ಅನ್ನೋದನ್ನ ತೋರಿಸ್ಬಿಟ್ರು. ಬೆಂಡೆತ್ತಿಸಿಕೊಂಡ ಡಮ್ಮಿಗಳು ತಮಗೆ ಡೀಲ್ ಒಪ್ಪಿಸಿದ ಹರೀಶ ಮತ್ತು ಶರಣ್ ಹೆಸರು ಹೇಳಿದ್ದಾರೆ. ಅವರನ್ನ ಹಣದ ಸಮೇತ ಹಿಡ್ಕೊಂಡು ಬಂದ ಮೇಲೆ ಹೊರಬಿದ್ದದ್ದು ರೇಣುಕಾ ಪ್ರಸಾದ್ ಹೆಸರು. ಅದನ್ನ ಕೇಳಿ ಶಾಕ್ ಆದದ್ದು ಕೆವಿಜಿ ವಿದ್ಯಾಸಂಸ್ಥೆಗೆ, ಅಲ್ಲಿನ ವಿದ್ಯಾರ್ಥಿಗಳಿಗೆ, ಫೌಂಡರ್ ಪುರಂಜಿ ಗೌಡರಿಗೆ,
ಮತ್ತು ಅವರ ಹಿರಿಯ ಮಗ ಡಾಕ್ಟರ್ ಚಿದಾನಂದರಿಗೆ. ವಿಷಾದ ಅಂದರೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಮ್ಮ ಒಂದು ಸಹೋದರರ ಮೇಲೆ ಈ ರೀತಿ ಒಂದು ಅಪರಾಧಿಯ ಒಂದು ಇದನ್ನು ಆಯ್ತಲ್ಲ ಅಂತ ಹೇಳುವಂಥದ್ದು ಬೇಸರ ಆಗ್ತದೆ. ಯಾಕೆ ನಮ್ಮ ಫ್ಯಾಮಿಲಿ ತಂದೆಯವರು ಇಷ್ಟೊಂದು ಮಾಡಿ ಇದೊಂದು ಈ ಪರಿಸ್ಥಿತಿ ಇಳಿತಾರೆ. ಇವರಿಗೆ ಅದೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಏನಂತ ಹೇಳ್ತಾರೆ? ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾದ ಪ್ರಕಾರ ಇಷ್ಟೆಲ್ಲ ನಡೆದದ್ದು ಆಸ್ತಿ ಜಗಳದಲ್ಲಿ. ಅಣ್ಣ ತಮ್ಮಂದಿರ ಜಗಳದ ನಡುವೆ ರಾಮಕೃಷ್ಣ ಮರ್ಡರ್ ಆಗೋದಕ್ಕೆ ಕಾರಣವಾದದ್ದು ಕುರಂಜಿ ವೆಂಕಟರಮಣಗೌಡರು ಬರೆದಿಟ್ಟ ವಿಲ್ಲು, ಜೊತೆಗೆ ಆಸ್ತಿ ಹಂಚಿಕೆ ವಿಷಯದಲ್ಲಾದ ಹೇರಾಫೇರಿ. ಆ ಹೇರಾಪೇರಿ ಏನು, ಅದ್ಯಾಕೆ ನಡೀತು, ಅದರಲ್ಲಿ ರಾಮಕೃಷ್ಣ ಯಾಕೆ ಬಂದ್ರು, ಆಸ್ತಿ ವಿವಾದದ ಬಗ್ಗೆ, ನಡೆದಿರೋ ಘಟನೆಯ ಬಗ್ಗೆ, ಕಡೆಗೆ ರೇಣುಕಾ ಪ್ರಸಾದ್ ತಪ್ಪಿತಸ್ಥರು ಹೌದೋ ಅಲ್ವೋ ಅನ್ನೋ ಬಗ್ಗೆ ಡಾಕ್ಟರ್ ಚಿದಾನಂದ್ ಅವರು ಹೇಳಿರೋದೇನು ಅನ್ನೋ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಒಂದು ಬ್ರೇಕ್ನ ನಂತರ ನೋಡೋಣ.